ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಬಿಸ್ಕೆಟ್. ಈ ಬಿಸ್ಕೆಟ್ನ ನಾನು ಉಳಿದಿರುವಂಥ ಚಪಾತಿಲೇ ಮಾಡಿರೋದು. ಹೌದು ಫ್ರೆಂಡ್ಸ್, ನೀವು ಆಶ್ಚರ್ಯ ಪಡ್ಬೋದಿಲ್ಲೇ ಈ ಬಿಸ್ಕೆಟ್ನ ಮಾಡೋದು ಯಾವ ರೀತಿ ಅಂತೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರೆಯೋಕೆ ಹೋಗಬೇಡಿ. ತುಂಬ ಚೆನ್ನಾಗಿರ್ತದೆ ಇದು ಬಿಸ್ಕೆಟ್. ಸೊ ಮನೆಯಲ್ಲಿ ಒಂದ್ಸಲ ನೀವು ಚಪಾತಿ ಉಳಿದ್ರೆ ಈ ರೆಸಿಪಿನ ಟ್ರೈ ಮಾಡಿರಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣಂತ. ಮೊದ್ಲಿಗೆ ನಾನಿಲ್ಲಿ ಉಳಿದಿರುವಂತ ಚಪಾತಿನ ಇಲ್ಲೇ ತಗೊಂಡ ನೋಡ್ರಿ. ಇವು ಪದರ್ ಚಪಾತಿ ಆಗಿರೋದ್ರಿಂದ ಸ್ವಲ್ಪ ತೆಳ್ಳಗದಾವು. ನೀವು ದಪ್ಪನ್ ಚಪಾತಿನೂ ತಗೋಬಹುದು. ಆಮೇಲೆ ಇನ್ನೊಂದೇನಂತಂದ್ರ ನೀವು ಒಂದಿನ ಹಿಂದಿನ ಚಪಾತಿ ಅಷ್ಟೇ ಅಲ್ಲ, ನೀವು 2-3 ದಿನದ ಚಪಾತಿ ಕೂಡ ನೀವು ಈ ಬಿಸ್ಕೆಟ್ ಮಾಡೋದಕ್ಕೆ ಇಲ್ಲೇ ಬಳಸ್ಕೋಬಹುದು. ನಿಮ್ಗೇನಾದ್ರೂ ಈ ತರ ತೆಳುವಾಗಿ ಪದರ್ ಚಪಾತಿ ಮಾಡೋ ರೆಸಿಪಿ ಬೇಕಂತಂದ್ರ ಕಮೆಂಟ್ ಮಾಡ್ರಿ, ನಾನು ಅದನ್ನು ಮಾಡಿ ಒಂದ್ಸಲ ತೋರಿಸ್ತೀನಿ. ಇವಾಗ ನಾನು ತಗೊಂಡಿದ್ನಲ್ಲ ಏನ್ ಚಪಾತಿ, ಅವನ್ನ ನಾನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡನ್ ನೋಡ್ರಿ. ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡನ್ ನಾನಿಲ್ಲಿ. ಈಗ ಇಷ್ಟು ಚಪಾತಿ ಪೀಸ್ ಬಂದಾವ್ ನೋಡ್ರಿ. ಇವಾಗ ಇವನ್ನ ನಾವು ಮಿಕ್ಸರ್ಗೆ ಹಾಕೊಬೇಕಾಕತಿ. ಅದಕ್ಕೆ ನಾನಿಲ್ಲೇ ಒಂದು ಜಾರ್ ತಗೊಂಡನ್ ನೋಡ್ರಿ. ಜಾರ್ಗೆ ಇವಾಗ ಇವೇನ್ ಪೀಸ್ ಮಾಡಿದ್ವಲ್ಲ ಚಪಾತಿ ಅವನ್ನ ಹಾಕೊಳಕತ್ತೀನಿ. ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೊಂಡ್ಬಿಡ್ರಿ. ನಾನಿಲ್ಲೇ ಒಂದು ಅರ್ಧದಷ್ಟು ಹಾಕ್ಕೊಂಡು ಏನು ನೀರು ಹಾಕೋಲಂಗ ಇದನ್ನ ರುಬ್ಕೊಂಬರ್ಬೇಕಾಕತ್. ನಾವು ನೀರು ಯಾವುದೇ ಕಾರಣಕ್ಕೂ ಹಾಕೊಳಕ್ ಹೋಗ್ಬೇಡಿ. ಈಗ ನಾನು ತೋರಿಸ್ತೇನೆ ನೋಡ್ರಿ. ಇಷ್ಟಾದ್ರೂ ನೀವು ಇದನ್ನ ನುಣ್ಣಗ ಗ್ರೈಂಡ್ ಮಾಡಿರ್ಬೇಕು. ಇದು ಜಾಸ್ತಿ ನುಣ್ಣಗಾಗಲ್ಲ, ಸ್ವಲ್ಪ ತರಿ ಇರ್ತದೆ ಅಷ್ಟೇ. ಆದ್ರೆ ಜಾಸ್ತಿ ತರಿ ಇರೋಷ್ಟು ಮಾಡ್ಕೊಳಕ್ ಹೋಗ್ಬೇಡ್ರಿ. ಇವಾಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡ್ಬಿಡೋಣ. ಇವಾಗ ಇನ್ನೇನು ಉಳಿದಿತ್ತಲ್ಲ ಅದನ್ನು ಇವಾಗ ನಾವು ಮಿಕ್ಸರ್ಗೆ ಹಾಕೊಂಡ್ಬಿಡೋಣಂತ. ನಾನಿಲ್ಲೇ ಉಳಿದಿರೋಂಥ ಚಪಾತಿನೂ ಹಾಕೊಳಕತ್ತೇನೆ ನೋಡ್ರಿ. ಇದನ್ನು ಅಷ್ಟೇ ಇವಾಗ ನುಣ್ಣಗ ಒಂದ್ಸಲ ರುಬ್ಕೊಂಬಂದ್ಬಿಡೋಣ. ಇಲ್ಲೇ ಅದನ್ನ ರುಬ್ಬಿ ಆದ್ಮೇಲೆ ಅದನ್ನು ಹಾಕೊಳಕತ್ತೇನೆ ನೋಡ್ರಿ. ಅದ ಇದಕ್ಕೆ ನಾನಿವಾಗ ನಿಮ್ಗೆ ಇಲ್ಲೇ ಎಷ್ಟು ಚಪಾತಿನ ಮಿಕ್ಸರ್ ಹಾಕೋಣ ಅನ್ನೋದು ನಿಮ್ಗೆ ಮೆಜರ್ಮೆಂಟ್ ಗೊತ್ತಾಗಿಲ್ಲ ಅಲ್ಲ, ಅದಕ್ಕೆ ನಾನು ಇಲ್ಲೇ ಈ ಕಪ್ಪಿನ ಅಳತೆ ಒಳಗೆ ನಿಮ್ಗೆ ತೋರಿಸ್ತಾನೆ ನೋಡ್ರಿ. ಅದಕ್ಕೆ ನಾನು ಇಲ್ಲೇ ಪುಡಿನ ನಿಮ್ಗೆ ಎಷ್ಟು ಬಂದತ್ ಅಂತೇಳಿ ಮೆಜರ್ಮೆಂಟ್ನ ಇಲ್ಲೇ ತೋರ್ಸಾಕತ್ತಾನಿ. ಚಪಾತಿ ಯಾಕಂದ್ರೆ ಒಬ್ಬರ ಮನೆ ದೊಡ್ಡದು ಮಾಡ್ತಾರ, ಒಬ್ಬರ ಮನೆ ಸಣ್ಣದು ಮಾಡ್ತಾರ. ಈ ರೀತಿ ಪುಡಿ ಲೆಕ್ಕದಾಗ ಆದ್ರೆ ನಿಮ್ಗೆ ಅರ್ಥಕತ್ತ ಅನ್ನೋದಕ್ಕೆ ನಾನು ಇಲ್ಲೇ ಕಪ್ಪಿನ ಮೆಜರ್ಮೆಂಟು ನಿಮ್ಗೆ ತೋರ್ಸಾಕತ್ತಾನ ನೋಡ್ರಿ. ಇವಾಗ ನಾನಿಲ್ಲೇ 1 ಕಪ್ನಷ್ಟು ಮೊದಲಿಗೆ ಒಂದು ಪ್ಲೇಟ್ಗೆ ಸೇರಿಸ್ಕೊಳಕತ್ತಾನಿ. ನನಗಿಲ್ಲಿ ಒಟ್ಟ ನೀವು ನೋಡ್ತಿರ್ಬೋದು 1.5 ಕಪ್ನಷ್ಟು ನನಗಿಲ್ಲೇ ಇದು ಚಪಾತಿ ಪುಡಿ ಬಂದತ್ ನೋಡ್ರಿ. ಸೊ ಈ ರೀತಿ ನಾನಿಲ್ಲೇ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡನಿ. ಇವಾಗ ನಿಮಗಿದು ನೀಟಾಗಿ ಅರ್ಥ ಅದ ಅಂತೇಳಿ ನಾನು ತಿಳ್ಕೊಂತಾನಿ. ನೆಕ್ಸ್ಟ್ ಇವಾಗ ನಾನಿಲ್ಲೇ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಪಾತ್ರೆಗೆ ನಾನಿಲ್ಲೇ ಅರ್ಧ ಕಪ್ನಷ್ಟು ನಾನಿಲ್ಲೇ ಸಕ್ಕರೆ ತಗೊಂಡನಿ ನೋಡ್ರಿ. ಕರೆಕ್ಟ್ ಅರ್ಧ ಕಪ್ನಷ್ಟು ನಾನಿಲ್ಲೇ ತಗೊಂಡನಿ. ಇದನ್ನ ಇವಾಗ ಈ ಪಾತ್ರೆಗೆ ಹಾಕೊಂಡ್ಬಿಡೋಣ. ಇವಾಗ ಅದೇ ಕಪ್ಪಿನ ಅಳತೆಯಲ್ಲಿ ನಾನು 1 ಕಪ್ನಷ್ಟು ಹಾಲನ್ನ ಇಲ್ಲೇ ಸೇರಿಸ್ಕೊಳಕತ್ತೀನಿ. ಏನು ಕುದಿಸೋದೇನು ಬೇಡ, ಯಾಕಂದ್ರೆ ನಾವು ಇದನ್ನ ಕುದಿಯೋದಕ್ಕೆ ಇಡೋದ್ರಿಂದ ನೀವು ಆರಿಸಿದಂಥ ಹಾಲನ್ನ ಕೂಡ ಇಲ್ಲೇ ಹಾಕೋಬಹುದು. ಇವಾಗ ಇದನ್ನ ನಾವಿಲ್ಲೇ 1 ಕುದಿ ಬರ್ಬೇಕಿದು, ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೊಂಡ್ಬಿಡೋಣ ಅಂತ. ಸಕ್ಕರೆನೂ ಕರಗಬೇಕು, ಪ್ಲಸ್ ಇದು 1 ಕುದಿ ಬರ್ಬೇಕು ನೋಡ್ರಿ. ಅಲ್ಲಿವರೆಗೂ ಇದನ್ನ ಕುದಿಸ್ಕೊಳ್ಳೋಣ. ನೀವು ನೋಡ್ತಿರ್ಬೋದಿಲ್ಲೇ ಈ ರೀತಿ ಕುದಿಯಾಕತ್ತತಿದ್ದು. ಇವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ನಾನು ಇವಾಗ ಬಿಸ್ಕೆಟ್ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ಕೂಡ ಇವಾಗ ಕಲಿಸ್ಕೊಂಡ್ಬಿಡ್ತಾನೆ. ಅದಕ್ಕೆ ನಾನಿಲ್ಲೇ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡನ್ ನೋಡ್ರಿ. ಇವಾಗ ನಾವೇನು ಅವಾಗಲೇ ಪುಡಿ ಮಾಡಿಟ್ಟಿದ್ವಲ್ಲ ಚಪಾತಿನ, ಆ ಪುಡಿನೂ ಇದಕ್ಕೆ ಹಾಕೊಂಡನಿ. ಈ ರೀತಿ ಹಾಕೊಂಡಾದ್ಮೇಲೆ ಇದು ಸ್ವಲ್ಪ ಪುಡಿ ಇರೋದ್ರಿಂದ ನಾನು ಸ್ವಲ್ಪ ಅದು ಹೊಂದ್ಕೋಲ್ ಅಂತ ಹೇಳ್ಬಿಟ್ಟು ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕೊಳಕತ್ತೇನೆ ನೋಡ್ರಿ. ಇದು ಆಪ್ಷನಲ್, ಹಾಕೊಂಡ್ರು ಹಾಕೋಬಹುದು, ಇಲ್ಲ ಹಾಕೋದಿದ್ರು ಚೆನ್ನಾಗಿ ಬರ್ತತಿ. ನಾನಿಲ್ಲೇ ಒಟ್ಟ ಒಂದು 3 ಸ್ಪೂನ್ ಅಷ್ಟು ಸೇರಿಸ್ಕೊಂಡನಿ. ಗೋಧಿ ಹಿಟ್ಟು ಹಾಕಿ ಆದ್ಮೇಲೆ ಇದನ್ನ ನಾವು ಇದು ಈಕ್ವಲ್ ಆಗಿ ಹೊಂದ್ಕೋಬೇಕು ನೋಡ್ರಿ. ಅಲ್ಲಿವರೆಗೂ ನಾವ್ ಇದನ್ನ ಒಂದು ಸ್ಪೂನ್ ಇಂದ ನೀಟಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂತ. ಅದು ಒಂದ ಕಡೆ ಕುತ್ಕೋಬಾರ್ದು, ಎಲ್ಲಾ ಕಡೆ ಅದು ಹೊಂದ್ಕೋಬೇಕು. ಆ ರೀತಿ ಆಗೋವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ನಾನಿಲ್ಲೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡನಿ. ಇದಕ್ಕನ ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಇಲ್ಲೇ ಸೇರಿಸ್ಕೊಂಡನ್ ನೋಡ್ರಿ. ಆಮೇಲೆ ಎಳ್ಳನ್ನ ಇಲ್ಲೇ ಬಿಳಿ ಎಳ್ಳನ್ನ ನಾನಿಲ್ಲೇ 1 ಸ್ಪೂನ್ ಅಷ್ಟು ಹಾಕೊಂಡನಿ. ಇದನ್ನ ಇವಾಗ ಡ್ರೈ ಇರೋವಾಗಲೇ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಎಳ್ಳು ಆಪ್ಷನಲ್, ಹಾಕಿದ್ರೆ ಚೆನ್ನಾಗಿರ್ತದೆ ಅನ್ನೋದಕ್ಕಷ್ಟ ನಾನಿಲ್ಲೇ ಸೇರಿಸ್ಕೊಂಡನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾತ್ ನೋಡ್ರಿ. ಇವಾಗ ಈ ಬಿಸಿ ಹಾಲನ್ನ ಹಾಕಿ ನಾವು ಕಲಿಸ್ಕೋಬೇಕು ನೋಡ್ರಿ. ಹಾಲು ಆರೋವರೆಗೂ ಇದನ್ನ ಬಿಡಾಕ್ ಹೋಗ್ಬೇಡಿ, ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ರಿ. ಇವಾಗ ನಾನು ಸ್ವಲ್ಪ ಹಾಲು ಹಾಕೊಂತ ಇದನ್ನ ಕಲಿಸ್ಕೊಂತ ನೋಡ್ರಿ. ಒಮ್ಮೆ ಹಾಲು ಹಾಕೋಕ್ ಹೋಗ್ಬೇಡಿ, ಸ್ವಲ್ಪ ಹಾಕೊಂತ ಇದನ್ನ ನಾದ್ಕೋಬೇಕಾಕತ್ ನಾವು.
ಇವಾಗ ನಾನು ಇನ್ನೊಂದು ಸಲ ಹಾಲು ಹಾಕ್ಕೊಂಡು ಇದನ್ನು ಕಲಿಸ್ಕೊಳಕತ್ತಾನ ನೋಡ್ರಿ. ಆಮೇಲೆ ನಾನಿಲ್ಲಿ ಸಕ್ಕರೆನ ಜಾಸ್ತಿ ಸ್ವೀಟ್ ಇರೋ ಬಿಸ್ಕೆಟ್ ಮಾಡಾಕತ್ತಿಲ್ಲ ನಾನಿಲ್ಲೇ. ನಿಮ್ಗೆ ಒಂದು ವೇಳೆ ಸ್ವೀಟ್ ಒಳಗೆ ಬೇಕಂತಂದ್ರೆ ಸಕ್ಕರೆನ ಅಲ್ಲೇ ಜಾಸ್ತಿ ಹಾಕ್ಕೊಂಬಿಡ್ರಿ ನೀವು. ನಾನಿಲ್ಲೇ ಅಂಗಡಿ ಒಳಗೆ ಸಿಗುತ್ತಲ್ಲ ಆ ಟೇಸ್ಟ್ ಒಳಗೆ ಬರುತ್ತಿದ್ದು, ಅದಕ್ಕೆ ನಾನಿಲ್ಲೇ 1.5 ಕಪ್ಪಿಗೆ ಅರ್ಧ ಕಪ್ನಷ್ಟು ಸೇರಿಸ್ಕೊಂಡನಿ. ನಾನಿವಾಗ ಇದನ್ನ ಕೈಲೇ ಕೂಡ ಇದನ್ನ ನಾದ್ಕೋಬೇಕು ನೋಡ್ರಿ. ಇದನ್ನ ನಾವು ಚಪಾತಿ ಹಿಟ್ಟು ಕಲಿಸ್ತೇವಲ್ಲ ಆ ರೀತಿ ಇದನ್ನ ಹಿಟ್ಟು ನಾದ್ಕೋಬೇಕು ನೋಡ್ರಿ. ಆದ್ರೆ ಚಪಾತಿ ಹಿಟ್ಕಿನ ಸ್ವಲ್ಪ ಇದನ್ನ ಗಟ್ಟಿಯಾಗಿ ನಾದ್ಕೋರಿ. ಜಾಸ್ತಿ ಅಳುಕು ಅಲ್ಲ, ಜಾಸ್ತಿ ಗಟ್ಟಿನೂ ಅಲ್ಲ. ನಾನು ಇಲ್ಲಿ ತೋರ್ಸಾತ ನೋಡ್ರಿ, ಈ ಲೆವೆಲ್ ಇದ್ರೆ ಸಾಕು. ಇವಾಗ ಇದನ್ನ ನಾವೇನ್ ರೆಸ್ಟ್ ಮಾಡೋದಕ್ಕೆ ಇಡೋದು ಬೇಡ, ನಾವು ಡೈರೆಕ್ಟ್ ಆಗಿ ಇದನ್ನ ಬಿಸ್ಕೆಟ್ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವ್ದಾಯ್ತು ನೋಡ್ರಿ, ಅದನ್ನ ಕೈಗೆ ಸ್ವಲ್ಪ ಸವರ್ಕೊಂಡ್ಬಿಟ್ಟು ನಿಮ್ಗೆ ಸ್ವಲ್ಪ ನಾವು ಚಪಾತಿ ಮಾಡ್ತೀವಲ್ಲ ಅದಕ್ಕಿನ್ನ ಸ್ವಲ್ಪ ಸಣ್ಣದಾಗಿ ಉಂಡೆ ತಗೊಂಡ್ಬಿಡ್ರಿ. ಆಮೇಲೆ ಯಾವುದೇ ರೀತಿ ಕ್ರಾಕ್ ಇರದಿರೋ ತರ ಉಂಡೆ ಮಾಡ್ಕೊಂಡು ಈ ರೀತಿ ಎಣ್ಣೆ ಕರಿಯೋದಿರ್ತೈತಲ್ರಿ ಮನ್ಯಾಗ, ಅದ್ರ ಮೇಲ್ಗಡೆ ಇಟ್ಬಿಡೋಣಂತ. ಅದ್ರ ಲೈನ್ಸ್ ಬರ್ಲಿ ಅನ್ನೋದಕ್ಕೆ ನಾನಿಲ್ಲೇ ಅದ್ರ ಮೇಲೆ ಇಟ್ಟು ಈ ರೀತಿ ಲೈಟ್ ಆಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ರ ನೋಡ್ರಿಲೆ ನಾನು ತೋರ್ಸಾತನಲ್ಲ ಹಂಗೆ ಮಾಡ್ಕೊಂಡ್ಬಿಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಅಂಗಡಿ ಒಳಗೆ ಸಿಗುತ್ತಲ್ಲ ಗುಡ್ಡೆ ಬಿಸ್ಕೆಟ್, ಅದೇ ತರ ಲೈನ್ಸ್ ಎಷ್ಟು ಚೆನ್ನಾಗಿ ಬಂದಾವ ಅಂತೇಳಿ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡೋಣ. ನಾನಿವಾಗ ನಿಮ್ಗೆ ಇನ್ನೊಂದು ಕೂಡ ಅದೇ ರೀತಿ ಮಾಡಿ ತೋರಿಸ್ತಾನೆ ನೋಡ್ರಿ. ನೀವು ಒಂದು ವೇಳೆ ಅದು ಎಣ್ಣಿದು ಇಲ್ಲ ಅಂತಂದ್ರೆ ನೀವು ಪೋರ್ಕ್ ಇರುತ್ತಲ್ಲ ಸ್ಪೂನ್, ಅದ್ರಲ್ಲೇ ಕೂಡ ನೀವು ಬೇಕಂದ್ರೆ ಲೈನ್ಸ್ನ ಹಾಕ್ಕೋಬಹುದು. ಇದು ಈಸಿ ಮೆಥಡ್ ನೋಡ್ರಿ, ಒಂದ್ಸಲ ಟ್ರೈ ಮಾಡ್ರಿ. ತುಂಬಾ ಸುಲಭ, ಇದು ತಿನ್ನೋದಕ್ಕೂ ಅಷ್ಟು ತುಂಬಾ ಚೆನ್ನಾಗಿರ್ತತಿ. ಒಂದ್ಸಲ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ರಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಹೇಳಿ ನೋಡ್ರಿ. ಇವಾಗ ನಾನು ಇದೇ ರೀತಿನ ಮಾಡಿಟ್ಕೊಂಡ ನೋಡ್ರಿ. ಇಷ್ಟು ಬಿಸ್ಕೆಟ್ನ ಬಂದಾವಿಲ್ಲ ನನಗೆ. ಸೊ ನೀವು ಒಂದೊಂದು ನೋಡ್ತಿರ್ಬೋದಿಲ್ಲ ಎಷ್ಟು ಚೆನ್ನಾಗಿ ಲೈನ್ಸ್ ಎಲ್ಲ ಬಂದಾವ ಅಂತೇಳಿ. ಏನೂ ಕಷ್ಟ ಇಲ್ಲ, ಒಂದು 5 ರಿಂದ 10 ನಿಮಿಷದಲ್ಲೆಲ್ಲ ಈ ಬಿಸ್ಕೆಟ್ನ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಡೋಣ. ನಾನಿಲ್ಲೇ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಳಕತ್ತಾನ ನೋಡ್ರಿ. ಎಣ್ಣೆ ಜಾಸ್ತಿ ಕಾಯೋವರೆಗೂ ಇದು ಮಾಡಕ್ ಹೋಗ್ಬೇಡ್ರಿ, ಎಣ್ಣೆ ಮೀಡಿಯಂ ಒಳಗೆ ಇರಲಿ. ಇವಾಗ ಒಂದೊಂದು ನಾನಿಲ್ಲೇ ಹಾಕ್ಕೊಳಕತ್ತಾನ ನೋಡ್ರಿ ಬಿಸ್ಕೆಟ್ನ. ಈ ರೀತಿ ಒಂದೊಂದ ಸೇರಿಸ್ಕೊಂಡ್ಬಿಡೋಣ. ಇವಾಗ ನಾನಿಲ್ಲೇ ಒಮ್ಮೆ ಸ್ಪೂನ್ನ ಹಾಕಕ್ ಹೋಗ್ಬೇಡ್ರಿ, ಅದು ಬಬಲ್ಸ್ ಎಲ್ಲ ಏನು ಗುಳ್ಳೆದಾವಲ್ಲ ಈ ರೀತಿ ಕಡಿಮೆ ಆಗ್ಬೇಕು. ಅವಾಗ ನಾವು ಒಂದು ಸ್ಪೂನಿಂದ ಇದನ್ನ ಇನ್ನೊಂದು ಸೈಡ್ ಹೊಳಿಸ್ಕೊಂಡ್ಬಿಡೋಣ. ಈ ರೀತಿ ಇನ್ನೊಂದು ಕಡೆ ಚಂದಾಗ ಅದು ಬೇಯ್ಬೇಕು ನೋಡ್ರಿ. ಈ ರೀತಿ ಹೊಳಿಸ್ಕೊಂಡ್ಬಿಡೋಣ ಅಂತ ಎಲ್ಲಾನು. ಈಗ ಆ ಸೈಡು ಅದು ನೀಟಾಗ ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಸೊ ಇವಾಗ ನಾನು ಎರಡೂ ಕಡೆ ಇದನ್ನ ನೀಟಾಗ ಫ್ರೈ ಮಾಡ್ಕೊಂತಾನೆ ನೋಡ್ರಿ. ಆಮೇಲೆ ಸ್ಟವ್ನು ಅಷ್ಟೇ ಲೋ ಫ್ಲೇಮ್ ಒಳಗೆ ಇಟ್ಕೋರಿ, ಯಾಕಂದ್ರೆ ಬೇಗ ಕಪ್ಪಾಗ್ತತಿ ಇದು. ಅದಕ್ಕೋಸ್ಕರ ನೀವು ನೋಡ್ತಿರ್ಬೋದು ಇಲ್ಲೇ ಕಲರ್ ಚೇಂಜ್ ಆಗೈತಿ. ಇಷ್ಟಾದ್ರೂ ಇದು ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ. ಅಲ್ಲಿವರೆಗೂ ನೀವು ನೀಟಾಗಿ ಇದನ್ನ ನಿಧಾನ ಉರಿಯಲ್ಲೇ ಇದನ್ನ ಫ್ರೈ ಮಾಡ್ಕೋಬೇಕು. ನೀವು ಹೈ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊಂಡ್ಬಿಟ್ರ ಅವಾಗ ಏನಾಕತ್ತಂದ್ರೆ ಮೇಲ್ಗಡೆ ಬೇಗ ಕಪ್ಪಾಗ್ತತಿ, ಒಳಗಡೆ ಕ್ರಿಸ್ಪಿ ಇರೋದಿಲ್ಲ ಅದು. ಆದ್ರಿಂದ ಲೋ ಫ್ಲೇಮ್ ಒಳಗೆ ಮಾಡ್ಕೊಂಡ್ರೆ ಅಂದ್ರೆ ಕ್ರಿಸ್ಪಿ ಆಗಿ ಬರ್ತತಿ. ಅದಕ್ಕೆ ಇವಾಗ ಈ ಬಿಸ್ಕೆಟ್ ರೆಡಿ ಆದವು ನೋಡ್ರಿ. ಇವನ್ ಇವಾಗ ಒಂದು ಪ್ಲೇಟ್ಗೆ ನಾನಿಲ್ಲೇ ತೆಗೆದಿಟ್ಕೊಳಕತ್ತಾನಿ. ಇವಾಗ ಇನ್ನು ಉಳಿದಿದ್ದ ಬ್ಯಾಚ್ನ ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ನಾನು ಹಾಕ್ಕೊಂಡ ನೋಡ್ರಿ. ಇದೇ ರೀತಿನ ನಾವು ಫ್ರೈ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ. ಇವು ಎಣ್ಣೆನೂ ಅಷ್ಟೇ ಜಾಸ್ತಿ ಏನು ಕುಡಿಯೋದಿಲ್ಲ, ತುಂಬ ಸುಲಭ ನೀವು ಮಾಡೋದು ಕೂಡ. ನಾನಿಲ್ಲೇ ತೋರಿಸ್ತಾನೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದತ ಅಂತೇಳಿ. ನೋಡ್ತಿರ್ಬೋದು ನೀವು, ಸೂಪರ್ ಆಗಿ ಬಂದಾವ ಬಿಸ್ಕೆಟ್ ಅಂತರೂ ನೋಡ್ರಿ. ಒಂದೊಂದು ಎಷ್ಟು ಚೆನ್ನಾಗಿ ಬಂದಾವ ಅಂಥೇಳಿ. ನಾನಿಲ್ಲೇ ಇದೇ ರೀತಿನ ಇಲ್ಲೇ ಫ್ರೈ ಮಾಡಿ ಇಟ್ಕೊಂಡ ನೋಡ್ರಿ. ಸೊ ಇವಾಗ ನಾನಿಲ್ಲೇ ತೋರಿಸ್ತಾನೆ ನೋಡ್ರಿ ಯಾವ ರೀತಿ ಬಂದಾವ ಅಂಥೇಳಿ. ಒಂದೊಂದು ಅಷ್ಟೇ ತುಂಬ ಚೆನ್ನಾಗಿರ್ತತಿ. ಟೇಸ್ಟ್ ಒಳಗಂತೂ ನಿಮ್ಗೆ ಸೂಪರ್ ಆಗಿರ್ತತಿ ನೋಡ್ರಿ. ಅಷ್ಟೇ ಕ್ರಿಸ್ಪಿಯಾಗೂ ಇರ್ತಾವೆ. ಆದರೆ ನೀವು ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕಷ್ಟೆ. ನಾನಿಲ್ಲೇ ಮುರಿದು ತೋರಿಸ್ತಾನೆ ನೋಡ್ರಿ ಈಗ ಹೆಂಗೆ ಬಂದೈತೆ ಅಂತ ಹೇಳ್ಬಿಟ್ಟು. ನೋಡ್ರಿ ಒಳಗಡೆನೂ ಅಷ್ಟೇ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ. ಫುಲ್ಲು ಕ್ರಿಸ್ಪಿಯಾಗಿರ್ತಾವೆ, ತುಂಬ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.